ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 5ನೇ ತರಗತಿಯ ಗಣಿತ ವಿಷಯದಲ್ಲಿ FA1 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು LBA ಆಧಾರವಾಗಿಟ್ಟುಕೊಂಡು ಪ್ರಿಪೇರ್ ಮಾಡಿದ್ದೀವಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, EVS ಎಲ್ಲವನ್ನು ಕೂಡ ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಸಹಿತನೂ ಕೊಡ್ತೀನಿ. PDF ಬೇಕಾಗಿದ್ದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡಬಹುದು ಅಂತ ಹೇಳ್ತಾ ಬನ್ನಿ ಹಾಗಾದರೆ ಈ ವಿಡಿಯೋವನ್ನು ಶುರು ಮಾಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಬೈಲ್ಯಾಂಗ್ವಲ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆ ಆಗಿರ್ತಕ್ಕಂಥದ್ದು ಸಿಲೆಬಸ್ ಜೂನ್ದು 10% ಆಗಬೇಕು, ಜುಲೈದು 15 ಆಗಬೇಕು. ಸೊ ಟೋಟಲಿ 25%. ಇಟ್ ಮೀನ್ಸ್ 5 ಚಾಪ್ಟರ್ ಕಂಪ್ಲೀಟ್ ಮಾಡಬೇಕಿತ್ತು ಇವ್ಯಾಲ್ಯೂಯೇಷನ್ಗೆ. 5 ಅಂಕಿಯ ಸಂಖ್ಯೆಗಳು 3 ಅಂಕ 2 ಪ್ರಶ್ನೆ, ಸಂಕಲನ 4 ಅಂಕ 2 ಪ್ರಶ್ನೆ, ವ್ಯವಕಲನ 2 ಅಂಕ 2 ಪ್ರಶ್ನೆ, ಅಪವರ್ತನಗಳು ಮತ್ತು ಅಪವರ್ತ್ಯಗಳು 3 ಅಂಕ 2 ಪ್ರಶ್ನೆ, ಭಿನ್ನರಾಶಿ 3 ಅಂಕ 2 ಪ್ರಶ್ನೆ, ಒಟ್ಟು 15 ಅಂಕಗಳು 10 ಪ್ರಶ್ನೆಗಳಿದ್ದಾವೆ. ಉದ್ದಿಷ್ಟ ನೋಡೋದಾದರೆ ಜ್ಞಾನಕ್ಕೆ 6 ಅಂಕ, ತಿಳುವಳಿಕೆಗೆ 6 ಅಂಕ, ಅನ್ವಯಕ್ಕೆ 3, ಒಟ್ಟು 15 ಅಂಕ. ಪ್ರಶ್ನೆ ವಿಧ ಗಮನಿಸುವುದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಅಂಕ, ಕಿರು ಉತ್ತರ 6 ಅಂಕ, ದೀರ್ಘ ಉತ್ತರ 3 ಅಂಕ, ಒಟ್ಟು 15 ಅಂಕ. ಕ್ಲಿಷ್ಟತೆ ಮಟ್ಟ ನೋಡೋದಾದರೆ ಸರಳವಾಗಿರ್ತಕ್ಕಂಥ ಪ್ರಶ್ನೆಯ ಅಂಕಗಳ ಸಂಖ್ಯೆ 6 ಇದೆ, ಸಾಧಾರಣ 6 ಅಂಕ, ಕಠಿಣ 3 ಅಂಕ, ಒಟ್ಟು 15 ಅಂಕ. ಸ್ವಲ್ಪ ಶಾರ್ಟ್ ಆಗಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟನ್ನು ಹಾಕಿದ್ದೀವಿ. 5 ಅಂಕಿಯ ಸಂಖ್ಯೆಗಳಿಗೆ ಒಟ್ಟಾರೆ ನಾವು ಕೊಟ್ಟಿರ್ತಕ್ಕಂಥದ್ದು ಎಷ್ಟಿದೆ ಅಂತಂದರೆ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಸಂಕಲನಕ್ಕೆ 1 ಅಂಕದ 1, 3 ಅಂಕದ 1, 2 ಪ್ರಶ್ನೆ 4 ಅಂಕ. ವ್ಯವಕಲನ ಪಾಠದಿಂದ 1 ಅಂಕದ 2 ಪ್ರಶ್ನೆ, 2 ಪ್ರಶ್ನೆ 2 ಅಂಕ. ಮುಂದೆ ಅಪವರ್ತನಗಳು ಮತ್ತು ಅಪವರ್ತ್ಯಗಳು 1 ಅಂಕದ 1, 2 ಅಂಕದ 1, ಒಟ್ಟು 2 ಪ್ರಶ್ನೆ 3 ಅಂಕ. ಭಿನ್ನರಾಶಿ 1 ಅಂಕದ 1, 2 ಅಂಕದ 1, ಒಟ್ಟು 10 ಪ್ರಶ್ನೆ 15 ಅಂಕಗಳನ್ನು ಏನು ಮಾಡಿದ್ದೀವಿ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಳಕೆ ಮಾಡಿರೋದು. ಇದು ಕ್ವಶನ್ ಪೇಪರ್ ಇದೆ. ಸೊ ಡೈರೆಕ್ಟಾಗಿ ಆನ್ಸರ್ಗೆ ಬರೋಣ. ಪ್ರಥಮ ರೂಪನಾತ್ಮಕ FA1 ಮೌಲ್ಯಾಂಕನ ಜುಲೈ 2026, ಮಾದರಿ ಉತ್ತರಗಳು ತರಗತಿ 5, ವಿಷಯ ಗಣಿತ, ಅಂಕಗಳು 15, ಸಮಯ 40 ನಿಮಿಷ. ಏಕೆಂದರೆ ಸಮಗ್ರ ಪ್ರಗತಿ ಪತ್ರದಲ್ಲಿ 15 ಅಂಕಗಳ ವೇಟೇಜ್ ಇರೋದ್ರಿಂದ ಸೊ ನಾವು 15 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನೇ ಕೊಟ್ಟಿದ್ದೀವಿ. ಸರಿ ಉತ್ತರವನ್ನು ಆರಿಸಿ ಬರಬೇಕು. ಒಟ್ಟು 3 ಪ್ರಶ್ನೆಗಳಿದ್ದಾವೆ. ಇದರಲ್ಲಿ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪ್ರಶ್ನೆ 1, 93,415ರಲ್ಲಿ 9ರ ಸ್ಥಾನ ಬೆಲೆ ಕೇಳಿದರು. ಆಪ್ಷನ್ ಬಿ 90,000 ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 2, 20,000 ಪ್ಲಸ್ 30,000. ಆಯ್ಕೆ ಎ 50,000, ಆಯ್ಕೆ ಬಿ 60,000, ಆಯ್ಕೆ ಸಿ 20,000, ಆಯ್ಕೆ ಡಿ 40,000. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 50,000. ಪ್ರಶ್ನೆ 3, 59,842 ಮೈನಸ್ 34,532 ವ್ಯತ್ಯಾಸ ಕಂಡು ಹಿಡೀರಿ ಅಂತ ಕೇಳಿದಾಗ ಆಪ್ಷನ್ ಸಿ 25,310 ಈಸ್ ದ ರೈಟ್ ಆನ್ಸರ್. 1 ಅಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಸೊ ಪ್ರಶ್ನೆ ಏನಿತ್ತಂತಂದರೆ ಕಳೆಯುವ ಸಂಖ್ಯೆಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಕಳೀತಕ್ಕಂಥ ಸಂಖ್ಯೆಗೆ ಏನಂತ ಕರೀತಾರಪ್ಪ ಅಂತಂದರೆ ಆಪ್ಷನ್ ಎಸ್ ವ್ಯವಕಲಕ ಅಂತ ಕರೀತಾರೆ. ಸೊ ವ್ಯವಕಲಕ ಇಸ್ ದ ರೈಟ್ ಆನ್ಸರ್. ಸೊ ವ್ಯವಕಲ ಅನ್ನೋದನ್ನು ನೀವೇನು ಬರಿಬೇಕಾಗಿತ್ತು. ಇನ್ನು 2ನೇ ಪ್ರಶ್ನೆ, 20ರಿಂದ 30 ಸಂಖ್ಯೆಗಳ ನಡುವಿನ 3ರ ಎಲ್ಲ ಅಪವರ್ತ್ಯಗಳನ್ನು ಬರೀರಿ ಅಂತ ಕೇಳಿದರೆ ಇಟ್ ಮೀನ್ಸ್ 3ರ ಮಗ್ಗಿ ಬರಿಬೇಕು. 20ರಿಂದ 30ರ ಒಳಗಿನ ಸಂಖ್ಯೆಗಳನ್ನು ಬರಿಬೇಕು. ಅದರಲ್ಲಿ 21, 24, 27 ಅನ್ನೋದನ್ನು 3 ಅಂಕಿಗಳನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಇನ್ನು ಮುಂದಿನ ಪ್ರಶ್ನೆ 3/4 ಪದಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಭಿನ್ನರಾಶಿಯಲ್ಲಿ ಬರ್ತದೆ. ಸೊ ಇದನ್ನು ಏನಾಗ್ತದಪ್ಪ ಅಂದ್ರೆ 4ನೇಯ 3 ಅಂತಕ್ಕದ್ದನ್ನು ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಬರ್ತದೆ. ಇನ್ನು 2 ಅಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 3 ಪ್ರಶ್ನೆ 6 ಅಂಕ. ಸೊ 65,000ವನ್ನು ಸ್ಥಾನಬೆಲೆ ಕೋಷ್ಟಕದಲ್ಲಿ ಬರಿಬೇಕಾಗಿತ್ತು. ಸೊ ಸ್ಥಾನಬೆಲೆ ಕೋಷ್ಟಕದಲ್ಲಿ ಬರೆದಾಗ ಏನಾಗ್ತದೆ, ಬಿಡಿ 0, 10 0, 100 0, 1005, 6 10,000 ಅನ್ನೋದನ್ನು ನೀವೇನು ಮಾಡಬೇಕು, ಸ್ಥಾನದಲ್ಲಿ ಬರಿಬೇಕು. ಮುಂದಿನ ಪ್ರಶ್ನೆ 6 ಮತ್ತು 15ರ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ 6ರ ಅಪವರ್ತನಗಳನ್ನು ಲೆಕ್ಕ ಹಾಕಿದಾಗ 1 2 3 6, 15 1 3 5 ಮತ್ತು 15 ಅನ್ನೋದನ್ನು ಅಪವರ್ತನಗಳನ್ನು ಬರಿಬೇಕು. ಇನ್ನು ಭಿನ್ನರಾಶಿಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರಿಬೇಕು. 12/16. ಸೊ 2 ಯಾವ ಮಗ್ಗಿಯಲ್ಲಿದ್ದಾವೆ, 4ರ ಮಗ್ಗಿಯಲ್ಲಿದ್ದಾವಲ್ಲ. 12 ಮತ್ತು 16, 4 3 12, 4 4 16,
3 ಅಂಶ ಆಗ್ತದೆ. ಅದೇ ಥರ 9 ಮತ್ತು 27 ಇವೆರಡು ಇರ್ತಕ್ಕಂಥದ್ದು 3ರ ಮಗ್ಗೆಯಲ್ಲಿದ್ದಾವೆ, 9ರ ಮಗ್ಗೆಯಲ್ಲಿ ಕೂಡ ಇದಾವೆ. ಅತಿ ಚಿಕ್ಕದನ್ನು ನೋಡಿದರೆ 9ರ ಮಗ್ಗೆ ಅಂತ ಹೇಳ್ತೀವಿ. 9 1 9 3 9 9 2 18 93 27. ಸೊ 1/3 ಅನ್ನೋದನ್ನು ಸಂಕ್ಷಿಪ್ತದಲ್ಲಿ ನೀವು ಬರಿಬಹುದು. ಲಾಸ್ಟ್ 3 ಅಂಕದ ಪ್ರಶ್ನೆ ಇತ್ತು. ರಾಮನಹಳ್ಳಿಯ ಜನಸಂಖ್ಯೆ 12,389, ಸೋಮನಹಳ್ಳಿಯ ಜನಸಂಖ್ಯೆ 11,089. ಎರಡೂ ಹಳ್ಳಿಯ ಒಟ್ಟು ಜನಸಂಖ್ಯೆಯನ್ನು ಲೆಕ್ಕಾಚಾರ ಹಾಕಿ ಅಂತ ಕೇಳಿದ್ದಾರೆ. ಅಗದಿ ವೆರಿ ಈಸಿ ಅದ. ಸೊ ಎರಡನ್ನು ಕೂಡ ಬರ್ಕೊಡ್ರಿ. ರಾಮನಹಳ್ಳಿ ಜನಸಂಖ್ಯೆ 12,389, ಸೋಮನಹಳ್ಳಿಯ ಜನಸಂಖ್ಯೆ 11,089. ಎರಡನ್ನು ಕೂಡಿಸಿ. ಸೊ ಕೂಡಿಸಿದಾಗ ಬರೋದು 23,478. ಒಟ್ಟು ಎರಡೂ ಹಳ್ಳಿಗಳ ಜನಸಂಖ್ಯೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ. ದಯಮಾಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.